I remember telling one brother, ಒಬ್ಬ ಸಹೋದರ ಹೇಳೋದು ನಾನು ಕೇಳಿದ್ದೀನಿ. I said, brother, I think your problem is you love money. ನಾನು ಆ ಸಹೋದರನಿಗೆ ಹೇಳಿದ್ದೀನಿ ಹಣವನ್ನು ಬಹಳ ಪ್ರೀತಿಸ್ತೀಯ. Many years ago. ಕೆಲವು ವರ್ಷಗಳ ಹಿಂದೆ. He said, no brother, I am free from all that. ಓ ಇಲ್ಲ ಸಹೋದರ, ನಾನು ಅದನ್ನು ಬಿಡುಗಡೆ ಹೊಂದಿದ್ದೇನೆ. I said, maybe you're better than me then, because I am still fighting against it. ಆದ್ರೆ ನನಗಿದ್ದೀನಿ ಒಳ್ಳೆಯದಾಗಿ ನಾನು ಇನ್ನೂ ಹೋರಾಡ್ತಾ ಇದ್ದೇನೆ. And he was never free. ಅವನು ಅದನ್ನು ಬಿಡುಗಡೆ I ಹೊಂದಿಲ್ಲ. saw what happened to him in the subsequent years. ಆ ಕೆಲವು ವರ್ಷಗಳ ಮುಂದೆ ನೋಡುವ ಏನಾಯ್ತು ಗೊತ್ತಾ? He went after money and left us. ಅವನು ಹಣದಲ್ಲಿ ಹೋಗ್ಬಿಟ್ಟು ನಮ್ಮ ಬಿಟ್ಟು. ಯಾಕೆ? Because he was not honest to say to Jesus, Lord, I love money. ಆತನು ಯಥಾರ್ಥವಾಗಿ ಯೇಸು ಸ್ವಾಮಿ ಮುಂದೆ ನಾನು ಹಣವನ್ನು ಪ್ರೀತಿಸುವುದಾಗಿ ಹೇಳೋದಕ್ಕೆ ನಾಚಿಕೆ ಪಟ್ಟನು. You go to Jesus, ನೀ ಯೇಸು ಸ್ವಾಮಿ ಹತ್ರ ಹೋಗುವಾಗ, I'm supposed to be a believer, ನಾನು I'm supposed to be a preacher, ನಾನು ಬೋಧಕನು, but I'm lusting with my eyes. ನನ್ನ ಕಣ್ಣಿಂದ ನಾನು ಮೋಸ I am a ಮಾಡ್ತಾ slave to that. ನಾನು ಅದಕ್ಕೆ ಆತನಿಗೆ ಗುಲಾಮನಾಗಿದ್ದೇನೆ. The Lord will help you. ಕರ್ತನು ಸಹಾಯಿಸ್ತಾನೆ. But you pretend you're a very holy man. ನೀವೆಲ್ಲರ ಮುಂದೆ ನಾಟಕ ಮಾಡ್ತಾ ಇದ್ರೆ, you will live as a hypocrite all your life. ನಿಮ್ಮ ಜೀವಿತವೆಲ್ಲ ಮೋಸದ ಜೀವಿತದಲ್ಲಿ ಜೀವಿಸ್ತೀರಿ. That's the trouble with 99% of believers. ಬಹಳಷ್ಟು 99% ಜನರು ಆ ರೀತಿಯ Jesus would deliver them long ago. He would have delivered them. ಆದರೆ ಯೇಸು ಅವರನ್ನು ಬಹಳ ಹಿಂದೆ ಬಿಡುಗಡೆ ಮಾಡ್ತಾ ಇದ್ದನು. You know, there were two blind people who came to Jesus. ಯೇಸು ಸ್ವಾಮಿ ಮುಂದೆ ಎರಡು ಕುರುಡರು ಬಂದರು. And they said, have mercy on me. ಓ ನಮ್ಮ ಮೇಲೆ ಕರುಣೆ ತೋರಿಸು. That's a very holy prayer. ಅದು ಒಳ್ಳೆಯ ಒಂದು ಪ್ರಾರ್ಥನೆ. Have mercy on me. ಓ ನಮ್ಮ ಮೇಲೆ ಕರುಣೆ ತೋರಿಸು. Jesus said, tell me specifically, what do you want? ಯೇಸು ಸ್ವಾಮಿ ಹೇಳು, ನಿಮಗೆ ಸ್ಪಷ್ಟವಾಗಿ ಏನು ಬೇಕಾಗಿ ತಿಳಿಸಿರಿ. Even I could have told Jesus what they wanted. ಯೇಸು ಸ್ವಾಮಿ ನಾನು ಹೇಳ್ತಾ ಅವ್ರಿಗೆ ಏನು ಬೇಕೆಂಬುದಾಗಿ. If two blind people come to Jesus and say, have mercy on me, doesn't any stupid person know what they want? ಎರಡು ಕುರುಡರು ಬಂದ್ಬಿಟ್ಟು ನನಗೆ ಆತನ ಎತ್ತು ಬೇಡುವಾಗ ನಿಮಗೆ ಏನು ಬೇಕು, ಯಾವ ಮೂರ್ಖನು ಸಹ ಗೊತ್ತು. If I was there, I would have said, Lord, they want to open their eyes. That's all very clear. ನಾನು ಹೇಳ್ತೇನೆ ಅವ್ರಿಗೆ ಕಣ್ಣು ಬೇಕಾಗಿದೆ ದೇವರೇ. Why did Jesus ask them? ಯಾಕೆ ಯೇಸು ಸ್ವಾಮಿ ಅವರಿಗೆ ಕೇಳಿದನು? Is it because he didn't know? ಅವ್ರಿಗೆ ಗೊತ್ತಿರಲಿಲ್ವಾ? He knew thoroughly. ಯೇಸು ಸ್ವಾಮಿ ಪೂರ್ಣ ಗೊತ್ತಿತ್ತು. But he wanted them to humble themselves and say, Lord, I am blind. Please open my eye. ಅವರು ತಗ್ಗಿಸಿಕೊಂಡು ದೇವರ ಮುಂದೆ ನಾವು ಕುರುಡರಾಗಿದ್ದೆ, ನಮ್ಮ ಕಣ್ಣುಗಳನ್ನು ತೆರೆಯಬಹುದಾಗಿ ಕೇಳಬೇಕಾಗಿದೆ. ಅವರು ಹೇಳಿದ ತಕ್ಷಣ he only asked them, do you believe I can do this for you? ನೀವು ನಂಬ್ತೀರಾ ನಾನು ಮಾಡ್ತೇನೆ? And immediately their eyes were open. ಅವರು ಒಮ್ಮೆಲೆ ಅವರ ಕಣ್ಣುಗಳು ತೆರೆಯಲ್ಪಟ್ಟವು. Now you come to Jesus today like a holy man. ನೀನು ಪರಿಶುದ್ಧನಾಗಿ ದೇವರ ಮುಂದೆ ಬರ್ತೀಯಾ? You're a slave to lust. ಮತ್ತು ನಮ್ಮ ಕಾಮದ ಆಶೆಗಳು ನಾವು ತುಂಬಿಕೊಂಡಿದ್ದೇವೆ. You're a slave to the love of money. ಹಣದ ಆಶೆಗಳಿದ್ದೇವೆ. You're a slave to bitterness. ನಾವು ಕಹಿ ಭಾವನೆ ಇಟ್ಕೊಂಡಿದ್ದೇವೆ. Like a holy man you say, Lord, have mercy on me. ಓ ಪರಿಶುದ್ಧನ ಹಾಗೆ ದೇವರ ನನ್ನ ಮೇಲೆ ಕರುಣೆ ತೋರಿಸು. You'll be a slave for the rest of your life. ನಿಮ್ಮ ಜೀವಿತ ಕಾಲೆಲ್ಲ ನೀವು ಗುಲಾಮರಾಗಿರ್ತೀರಿ. You be honest with him. ದೇವರ ಮುಂದೆ ಯಥಾರ್ಥವಾಗಿ. The Lord says, tell me, what exactly do you want? ದೇವರ ಮುಂದೆ ನಿನಗೆ ಏನು ಬೇಕೆಂಬುದಾಗಿ ಸ್ಪಷ್ಟವಾಗಿ ಹೇಳು. I've got a lot of jealousy in my heart. ಓ ಸ್ವಾಮಿ, ನನ್ನ ಹೃದಯದಲ್ಲಿ ಹೊಟ್ಟೆ ಕಿಚ್ಚು ತುಂಬಿಕೊಂಡಿದೆ. Bitterness in my heart. ನನ್ನ ದೇಹದಲ್ಲಿ ಕೆಟ್ಟತನ ತುಂಬಿಕೊಂಡಿದೆ. I can't forgive that person. ನಾನು ಆತನನ್ನು ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ. ಆ ವ್ಯಕ್ತಿಯನ್ನು ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ. I can't forgive all the terrible things my husband did against me. ನನ್ನ ಗಂಡ ನನಗೆ ಮಾಡಿದಂತ ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ. I can't forgive all the terrible things my wife did against me. ನನ್ನ ಹೆಂಡತಿ ನನ್ನ ಮಾಡಲು ಕ್ಷಮಿಸಲಿಕ್ಕೆ ಆಗ್ತಾ ಇಲ್ಲ. Or my mother-in-law. ನನ್ನ ತಾಯಿ, my sister-in-law. ನನ್ನ ಬೇರೆ ಇನ್ನೊಬ್ಬ ಸಹೋದರಿ. Or my brother who cheated me of the property. ನನ್ನ ಆಸ್ತಿ ನನ್ನ ಸಹೋದರನು ಮೋಸ ಮಾಡಿದ್ದಾನೆ. Lord, help me. ದೇವರು ನನಗೆ ಸಹಾಯ ಮಾಡು. You be honest and God will deliver you. ನೀವು ಯಥಾರ್ಥವಾಗಿ ದೇವರು ಬಿಡುಗಡೆ ಮಾಡ್ತಾನೆ. Lord, I'm always lusting with my eyes. ಓ ಕಣ್ಣಿನ ನಾನು ಕಾಮದಲ್ಲಿದ್ದೇನೆ. Please deliver me. ದೇವರು ನಾನು ಬಿಡುಗಡೆ ಮಾಡು. Lord, people don't know it, but I'm a fantastic lover of money. ನನಗೆ ಜನರಿಗೆ ಗೊತ್ತಿಲ್ಲ, ನಾನು ಬಹಳ ಹಣವನ್ನು ಪ್ರೀತಿಸ್ತಾ ಇದ್ದೇನೆ. If you're honest, God will deliver you. ನೀವು ಯಥಾರ್ಥವಾಗಿ ದೇವರು ಬಿಡುಗಡೆ ಮಾಡ್ತಾನ್ರಿ. That's the first thing. ಅದು ಮೊದಲು ಪ್ರತ್ಯೇಕ. He is a friend who sticks closer than a brother. ನಾವು ನೋಡ್ತೇವೆ ಆತನು ಬಹಳಷ್ಟು ತಮ್ಮ ಅಣ್ಣನಿಗೆ ತಮ್ಮನಿಗಿಂತ ಆತನ ಹತ್ತಿರವಾದ ಸಹೋದರ. That's what it says here. ಆ ರೀತಿಯಾಗಿ there is a friend who sticks closer than a brother. ಸಹೋದರನಿಗಿಂತಲೂ ಹತ್ತಿರ ಹೊಂದಿಕೊಳ್ಳುವ ಮಿತ್ರನುಂಟು. I thank God I have such a friend. ಅಂತ ಒಬ್ಬ ಸ್ನೇಹಿತನಿದ್ದಕ್ಕಾಗಿ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. Is Jesus a friend of yours? ಯೇಸು ಸ್ವಾಮಿ ನಿಮ್ಮ ಸ್ನೇಹಿತನಾಗಿದ್ದಾನಾ? It's a wonderful thing. ಅಂತ ಆಶ್ಚರ್ಯಕರವಾದ ಸಂಗತಿ. Not told just to have him as a Lord and Savior. ಆತ ನಮ್ಮ ಕರ್ತನು ರಕ್ಷಕನು ಆಗಿರೋ ಅಷ್ಟೇ ಅಲ್ಲ. But a friend with whom you do everything together. ಆತನ ಒಬ್ಬ ಸ್ನೇಹಿತನ ಆಟನೊಟ್ಟಿಗೆ ಎಲ್ಲ ಸಂಗತಿಗಳು ನಾನು ಮಾಡ್ತಾ ಇದ್ದೀನಿ. That is the meaning of Matthew chapter 11. ಮತ್ತಾಯ 11ನೇ ಸಂಧಿಯಲ್ಲಿ ನೋಡ್ತಾ ಇದ್ದೇವೆ. Matthew chapter 11. ಮತ್ತಾಯ 11 and verse 29. 29ನೇ ವಚನ. This is a wonderful verse. ಆಶ್ಚರ್ಯಕರವಾದಂತ Matthew 11:29 it says. ಮತ್ತಾಯ 11:29 Jesus says, take my yoke upon you and learn from me. ಆತನು ಹೇಳಿದನು, ನನ್ನ ನಗುವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಿಂದ ಕಲಿತುಕೊಳ್ಳ್ರಿ. Because I am gentle and humble in heart and you will find rest for your soul. ಯಾಕಂದ್ರೆ ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನಾಗಿದ್ದರಿಂದ ನೀವು ವಿಶ್ರಾಂತಿಯನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. Now if you have been in any village and you have seen the oxen plowing together, you know what a yoke is. ನಾವು ನೋಡಿದ ಎತ್ತುಗಳು ಎತ್ತುಕೊಂಡು ಹೋಗುವುದನ್ನು ನೋಡಿದ್ದೇವೆ ಹಳ್ಳಿಯಲ್ಲಿ. Even if you have seen a bullock cart being pulled by two bullocks, you know what a yoke is. ನಾವು ನೋಡ್ತೇವೆ ಚಕ್ಕಡಿಯನ್ನು ಎರಡು ಎತ್ತುಗಳು ಎತ್ಕೊಂಡು ಹೋಗೋದು ನೋಡ್ತಾ ಇದ್ದೇವೆ. There is a piece of wood on the two bullocks' necks. ಆ ಒಂದು ಎತ್ತುಗಳ ಮಧ್ಯದಲ್ಲಿ ಒಂದು ಕಟ್ಟಿಗೆ ದೊಡ್ಡದಾಗಿದೆ. It's called a yoke. ಅದು ಒಂದು ನೋಗವ ಎಂಬುದನ್ನು ನೋಡ್ತಾ ಇದ್ದೇವೆ. And it is on both bullocks. ಎರಡು ಎತ್ತುಗಳ ಮೇಲೆ ಅದಿದೆ. So they have to go together. ಅವು ಎರಡು ಸೇರಿ ಹೋಗಬೇಕು. And supposing we want to train one new young bullock to how to walk straight, ಒಂದು ಯವನಸ್ಥ ಎತ್ತನ್ನು ನಾವು ಕಲಿಸಬೇಕಾಗಿ ಹೇಗೆ ನಡಿಬೇಕೆಂಬುದಾಗಿ, or how to plow a straight ನಾವು ಯಾವ ರೀತಿಯಾಗಿ ಬಿತ್ತಬೇಕಾಗುವುದಾಗಿ in the field, ಒಂದು ಹೊಲದಲ್ಲಿ,
then you will put that young bullock with a senior, experienced bullock. ನಾವು ನೋಡ್ತೇವೆ ಅನುಭವಸ್ಥ ಬೆಳೆದಂತ ವ್ಯಕ್ತಿಯೊಟ್ಟಿಗೆ ಆ ಒಂದು ಎತ್ತಿನೊಟ್ಟಿಗೆ ಜೋಡಿಸ್ತೇವೆ. You put the yoke on both their necks. ಅವರ ಮೇಲೆ ನೊಗವನ್ನು ಹಾಕ್ತೇವೆ. And then it is like the senior bullock telling the junior bullock, now you learn from me. ನಾನು ನೋಡ್ತೇವೆ ಅದು ಬೆಳೆದಂತ ವ್ಯಕ್ತಿ ಇನ್ನು ಚಿಕ್ಕ ವಯಸ್ಸಿನಂತ ಹೇಳ್ತದೆ, ಕಲಿತುಕೋ, just yield to me. ನನ್ನೊಟ್ಟಿಗೆ ಭಾಗಿಯಾಗು. Just stay under my yoke. ನನ್ನ ನೊಗದೊಟ್ಟಿಗಿರು. And if I turn left, you turn left. ನಾನು ಈ ಕಡೆ ತಿರುಗಿ, you turn right, you turn right. ನಾನು ರೈಟ್ ಕಡೆ ತಿರುಗಿ, ನೀನು ಆ ಕಡೆ ತಿರುಗು. Just go with me. ನನ್ನೊಟ್ಟಿಗೆ ನೀನು ಬಾ. And in a few years you'll also be experienced. ಅದೇ ರೀತಿಯಾಗಿ ಕೆಲವು ವರ್ಷ ನೀನು ಸಹ ಅನುಭವಿಸ್ತೀಯ. That is how Jesus teaches us. ಅದೇ ರೀತಿಯಾಗಿ ಯೇಸು ಸ್ವಾಮಿ ನಮಗೆ ಕಲಿಸ್ತಾ ಇದ್ದಾನೆ. It's wonderful. ಆಶ್ಚರ್ಯಕರವಾಗಿ. Each person by himself. ಪ್ರತಿಯೊಬ್ಬ ವ್ಯಕ್ತಿ ತಾನಾಗಿ ಕಲಿತಾನೆ. He doesn't put 200 bullocks and say, come on. 200 ಎತ್ತುಗಳು ಇಟ್ಬಿಟ್ಟು ನಾನು ಹಿಂದೆ ಬರೋಣ ಹೇಳ್ತಾನೆ. One by one. ಒಬ್ಬನಾಗಿ. You know, that's one of the wonderful things I've discovered in the Christian life. ಕ್ರಿಸ್ತಿಯ ಜೀವಿತದಲ್ಲಿ ಒಂದು ಆಶೀರ್ವಾದ ಸಂಗತಿ ನಾನು ನೋಡಿದ್ದೇನೆ. That the Holy Spirit gives us all private tuition. ಪವಿತ್ರಾತ್ಮ ನಮಗೆ ಪ್ರೈವೇಟ್ ಟ್ಯೂಷನ್ ಕಲಿಸ್ತಾ ಇದ್ದಾನೆ. See, for example, I speak to all of you. I can't speak to all of you individually because I'm a human being. ನಾನು ಮನುಷ್ಯನಾಗಿರೋದಕ್ಕೋಸ್ಕರ ನಿಮ್ಮೆಲ್ಲರೊಟ್ಟಿಗೆ ಮಾತಾಡ್ತಾರೆ, ಪ್ರತ್ಯೇಕವಾಗಿ ಮಾತಾಡೋದು ಕಷ್ಟಕರವಾಗಿದೆ. Can you imagine if I sit and talk to each of you for 1 hour? When will I finish? ನಾನು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ತಾಸು ಮಾತನಾಡ್ತಾರೆ, ಯಾವಾಗ ನಾನು ಕಲಿಲಿಕ್ಕೆ ಸಾಧ್ಯ? And you may have so many problems which you may say, oh, brother Zach may be able to help me. ಸಹೋದರನಿಗೆ ಸಹಾಯ ಮಾಡಬಹುದು, ನಮಗೆ ಎಷ್ಟೋ ಸಮಸ್ಯೆಗಳಿದೆ. Maybe I can. ನಾನು ಮಾಡಬಹುದು. But I don't have time to sit 1 hour with each of you. I'll be here for the next year. ನನ್ನ ಜೀವನದಲ್ಲಿ ನಿಮ್ಮ ಹತ್ರ ಕೂತ್ಕೊಂಡು ಒಂದೊಂದು ತಾಸು ಕಲಿಲಿಕ್ಕೆ ಸಮಯ ಇಲ್ಲ. ಮುಂದಿನ ವರ್ಷ ನಾನು ಕಳಿಬಹುದು. And if I have to sit here the next year, then somebody in Bangalore will be waiting for me. ಒಂದು ವೇಳೆ ಒಂದು ವರ್ಷದಲ್ಲಿ ಕೂತ್ಕೊಂಡು ಬಿಟ್ರೆ ಬೆಂಗಳೂರು ನನಗೋಸ್ಕರ ಕಾಯ್ತಾ ಇರಬಹುದು. And somebody in Tamil Nadu will be waiting for me. ತಮಿಳುನಾಡು ನನಗೋಸ್ಕರ ಯಾರೋ ಕಾಯ್ತಾ ಇರಬಹುದು. So it's wonderful that the Holy Spirit can be with us all the time. ಪವಿತ್ರಾತ್ಮನು ಯಾವಾಗ ನಮ್ಮೊಟ್ಟಿಗೆ ಇರಲಿಕ್ಕೆ ಸಾಧ್ಯ ಉಂಟು. And the Holy Spirit brings the presence of Jesus with us. ಪವಿತ್ರಾತ್ಮನು ಯೇಸು ಸ್ವಾಮಿ ಪ್ರಸನ್ನತೆ ನಮ್ಮ ಹತ್ರ ಬರ್ತಾನೆ. And it's just like having Jesus next to me and going together wherever we go. ಯೇಸು ಸ್ವಾಮಿ ನನ್ನೊಟ್ಟಿಗೆ ಇಟ್ಕೊಂಡು ಆತನ ಎಲ್ಲಿ ಹೋಗ್ತಾನೆ ನಾನು ಆತನೊಟ್ಟಿಗೆ ಹೋಗ್ತೇನೆ. Now, who can solve your problem better, Brother Zach or Jesus Christ? ಯೇಸು ಸ್ವಾಮಿನ ಬ್ರದರ್ ಜಾಕ್ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಉಂಟು. I'm sure you have no doubt about that. ಅದರ ವಿಷಯ ನಿಮಗೆ ಸಂದೇಹವೇ ಇಲ್ಲ. Who do you think has got a greater compassion for your problem, Brother Zach or Jesus Christ? ಬ್ರದರ್ ಜಾಕ್ ಯೇಸು ಸ್ವಾಮಿಗೆ ಅಂತ ಒಂದು ಕರುಣೆಯ ಮನಸ್ಸು ಇದೆ, ದಯೆ ಇದೆ. Who do you think can give you a better solution to your problem, Jesus or me? ನಿಮ್ಮೆಲ್ಲ ಸಮಸ್ಯೆಗೆ ಒಳ್ಳೆ ಒಂದು ಸಹಾಯ ಮಾಡಲಿಕ್ಕೆ ಯೇಸು ಸ್ವಾಮಿನ ನಾನಾ. It's wonderful to have the yoke on your neck with Jesus there and you walk together with him. ನಿಮ್ಮೊಟ್ಟಿಗೆ ನೊಗವಾಗಿರುವಂತ ಯೇಸು ಸ್ವಾಮಿಗೆ ಇರುವಂತದ್ದು ಬಹಳ ಪ್ರಾಮುಖ್ಯವಾದದ್ದು, ಆಶ್ಚರ್ಯಕರವಾಗಿದೆ. You know, some of you are fortunate that you have some godly brother who can guide you. ನಿಮ್ಮ ಜೀವನದಲ್ಲಿ ಕೆಲವು ದೈವಿಕ ಸಹೋದರರು ನಿಮಗೆ ನಡೆಸಲು ಸಹಾಯಕರಾಗಿದ್ದಾರೆ. I'm not saying that you should not go for counsel to a godly brother. ದೈವಿಕ ಸಹೋದರ ನೀವು ಕಷ್ಟದಲ್ಲಿರುವಾಗ ಹೋಗೋದು ಅಂತ ನಾನು ಹೇಳ್ತಾ ಇಲ್ಲ. That's good. That's good. ಅದು ಒಳ್ಳೆಯದು. If the Apostle Paul were living in Bangalore, I think I would visit him very frequently. ಒಂದು ಅಪೊಸ್ತಲ ಪೌಲನು ಹುಬ್ಬಳ್ಳಿಯಲ್ಲಿ ಇದ್ರೆ ನಾನು ಅವರು ತಿರುಗಿ ಬಂದು ಭೇಟಿ ಆಗ್ತಾ ಇದ್ದೆ. Definitely I would go and see him often if he lives in my hometown. ನಾನು ನನ್ನ ಮನೆಯಲ್ಲಿ ಹತ್ತಿರ ಇರ್ತಾ ಇದ್ರೆ ಹೋಗಿ ಅವ್ರು ಮೀಟ್ ಮಾಡ್ತಾ ಇದ್ದೀನಿ, ನಾನು ಭೇಟಿ ಮಾಡ್ತಾ ಇದ್ದೀನಿ. So if there is a godly brother anywhere you can meet, it's good to meet him. ಅಂತ ಒಬ್ಬ ದೈವಿಕನ ಭೇಟಿ ಆಗುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. What I'm saying is you won't get the opportunity always to have a godly brother to guide you. ಆದ್ರೆ ಯಾವಾಗಲೂ ನಮ್ಮ ಜೀವನದಲ್ಲಿ ದೈವಿಕ ವ್ಯಕ್ತಿ ನಮ್ಮ ನಡೆಸಲಿಕ್ಕೆ ಇರಲಿಕ್ಕೆ ಸಾಧ್ಯವಿಲ್ಲ. So then you shouldn't feel helpless. ನೀವು ಸಹಾಯ ಇಲ್ಲದಾಗ ಆಗಬೇಡ್ರಿ. When I was a young Christian, 23 years old, ನಾನು ಯೌವನಸ್ಥ ದೈವಿಕ ಮನುಷ್ಯನಾಗಿರುವಾಗ I really wanted to follow Jesus. ನಾನು ಯೇಸು ಸ್ವಾಮಿ ಹಿಂಬಾಲಿಸಬೇಕಂತ ಆಸೆ ಪಟ್ಟೆ. I wanted to know God's word. ದೇವರ ವಾಕ್ಯ ತಿಳ್ಕೊಳ್ಬೇಕಂತ ಆಸೆ ಪಟ್ಟೆನು. I was used to go to an assembly. ನಾನು ಒಂದು ಸಭೆಗೆ ಹೋಗ್ತಾ ಇದ್ದೆನು. And there was not one person there whom I could look up to as a spiritual father. ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸಹ ನನ್ನ ಆತ್ಮೀಯ ಸಹಾಯಕನಿಂದ ನೋಡಲಿಕ್ಕೆ ಆಗಲಿಲ್ಲ. There was not one person there who could give an anointed prophetic message. ಅವನು ಅಭಿಷೇಕಿಸಲ್ಪಟ್ಟವನಾಗಿ ಪ್ರವಾದಿಯ ವಾಕ್ಯಗಳನ್ನು ಕೊಡಲಿಕ್ಕೆ ಆಗಲಿಲ್ಲ. I sat there for 3 years. ನಾನು 3 ವರ್ಷ ಅಲ್ಲಿ ಕೂತ್ಕೊಂಡೆನು. And I can't think that I heard one prophetic anointed message in those 3 years. ದೇವರಿಂದ ಅಭಿಷೇಕಿಸಲ್ಪಟ್ಟಂತ ಪ್ರವಾದನೆ ಮಾತುಗಳನ್ನು ನಾನು ಕೇಳಲಿಲ್ಲ. And there was not one example I could follow. ಒಬ್ಬ ಉದಾಹರಣೆ ಮಾದರಿ ಸಹ ನೋಡಲಿಕ್ಕೆ ಆಗಲಿಲ್ಲ. They were good brothers. ಒಳ್ಳೆ ಸಹೋದರರು. They were not evil people. ಅವರು ಕೆಟ್ಟವರಲ್ಲ. But I said, Lord, what shall I do? ದೇವರೇ ನಾನು ಏನು ಮಾಡಲಿ? I don't find these people radical, wholehearted disciples of Jesus. ಯೇಸು ಸ್ವಾಮಿಯ ನಿಜವಾದಂತ ಶಿಷ್ಯರೆಂಬುದಾಗಿ ನೋಡಲಿಕ್ಕೆ ಆಗಲಿಲ್ಲ. Never once did I hear a message on anger. ನಾನು ಒಂದು ದಿವಸ ಶಿಷ್ಯನ ಬಗ್ಗೆ ಕೇಳಲಿಲ್ಲ. I never heard a message on the love of money. ಹಣ ಪ್ರೀತಿ ಮಾಡುವ ಒಂದು ದಿವಸ ನಾನು ಕೇಳಲಿಲ್ಲ. I never heard a message on bitterness. ನಾನು ಕಹಿ ಭಾವನೆ ಬಗ್ಗೆ ಒಂದು ದಿವಸ ಸಂದೇಶ ಕೇಳಲಿಲ್ಲ. I never even heard the expression being crucified with Christ. ಯೇಸು ಸ್ವಾಮಿಯೊಟ್ಟಿಗೆ ನಾವು ಶಿಲುಬೆಗೆ ಹಾಕಲ್ಪಡುವ ಒಂದು ದಿವಸ ನಾನು ಕೇಳಲಿಲ್ಲ. I never heard a message on being filled and baptized in the Holy Spirit and ಒಂದು ದಿವಸ fire. ನಾನು ಪವಿತ್ರಾತ್ಮನ ತುಂಬಿಸಲ್ಪಡಬೇಕೆಂಬುದಾಗಿ ಸಹ ನಾನು ಕೇಳಲಿಲ್ಲ. I never heard a message on seeking for the gifts of the Holy Spirit. ಪವಿತ್ರಾತ್ಮನ ವರಗಳನ್ನು ಪಡ್ಕೊಳ್ಬೇಕೆಂಬುದಾಗಿ ನಾನು ಕೇಳಲಿಲ್ಲ. What to do? ಏನು ಮಾಡಬೇಕು? You people are so lucky. You hear these things. ನೀವು ಲಕ್ಕಿಯಾಗಿರಿ, ಇಂಥ ಸಂಗತಿ ನೀವು ಕೇಳ್ತಾ ಇದ್ದೀರಿ. I didn't have all that privilege 40 years ago. ಅಂತ ಒಂದು ಭಾಗ್ಯ ನನ್ನ ಜೀವಿತ 40 ವರ್ಷ ಇರಲಿಲ್ಲ. You know what I did? ನಾನು ಏನು ಮಾಡಿದ್ದೀನಿ ಗೊತ್ತಾ? I got alone with Jesus. ನಾನು ಯೇಸು ಸ್ವಾಮಿಯೊಟ್ಟಿಗೆ ಒಬ್ಬಂಟಿನಾಗಿದ್ದೆ. And I used to read His word. ನಾನು ಆತನ ವಾಕ್ಯ ಓದ್ತಾ I ಇದ್ದೆ. say, Lord, speak to my heart. ದೇವರು ನನ್ನ ಹೃದಯಕ್ಕೆ ಮಾತನಾಡು. I don't have any man to guide
guide me. ನಾನು ಯಾವ ಮನುಷ್ಯನ ನಡೆಸೋದಕ್ಕಾಗಿ I used to sit in the ship in my room all by myself. ನಾನು ಶಿಪ್ ನಲ್ಲಿ ಕೂತ್ಕೊಂಡು ನನ್ನ ರೂಮ್ ನಲ್ಲಿ ದೇವರ And ಹತ್ರ I used to read the Bible. ನನ್ನ ವಾಕ್ಯನ ಓದ್ತಾ And ಇದ್ದೆ. I really became very, very close to Jesus. ಅದರ ಮೂಲಕವಾಗಿ ನಾನು ನಿಜವಾಗ್ಲೂ ಯೇಸು ಸ್ವಾಮಿಗೆ ಹತ್ತಿರವಾದೆ. Because he was the only friend I had. ಆತನ ಒಬ್ಬನ ಸ್ನೇಹಿತ ನನಗಿದ್ದನು. And I'm very thankful that from my very early age, I learned to talk to Jesus. ನನ್ನ ಬೆಳೆಯುವಂತಹ ದಿವಸಗಳಲ್ಲಿ ಯೇಸು ಸ್ವಾಮಿಯ ವಾಕ್ಯಗಳನ್ನು ಆತನ ಕಳ್ಕೊಳ್ಳಿಕ್ಕೆ ಸಹಾಯವಾಯಿತು. Because I didn't have any man I could look up to. ಯಾವ ಮನುಷ್ಯನ ನೋಡ್ಲಿಕ್ಕೆ ಆಗದಂತ ಪರಿಸ್ಥಿತಿ ಇತ್ತು. It's good to have a godly brother to help ಖಂಡಿತ ದೈವಿಕ ಜನ ನಮಗೆ ಇರೋದು ಒಳ್ಳೆಯದು. But sometimes ಆದ್ರೆ ಕೆಲವು ಸಮಯದಲ್ಲಿ you can be so dependent on that godly brother that you don't need Jesus Christ. ನೀವು ಅಷ್ಟು ಮಟ್ಟಿಗೆ ಆತ್ಕೊಂಡು ಬಿಡ್ತೀರಿ, ಅವಾಗ ಯೇಸು ಸ್ವಾಮಿನೇ ಬೇಡ ಎಂಬುದಾಗಿ. So I want to encourage all of you to develop the habit of being, sticking to Jesus ನಮ್ಮ ಜೀವನದ ಇಂಥ ಒಂದು ಕೆಲಸ ನಾವು ಪ್ರಾರಂಭ ಮಾಡಬೇಕು. ಯೇಸು ಸ್ವಾಮಿಗೆ ನಾವು ಅಂಟಿಕೊಳ್ಬೇಕು all the time. ಯಾವಾಗಲೂ. A friend that sticks closer than a brother. ಒಬ್ಬ ಸ್ನೇಹಿತನು ತನ್ನ ಸಹೋದರಿಗಿಂತ ಅಂಟಿಕೊಳ್ಳುವಂತ. Do you want that type of life? ಅಂತ ಜೀವಿತ ನಿಮಗೆ ಬೇಕಾ? That is the real Christian life. ಅದು ನಿಜವಾದಂತ ಕ್ರಿಸ್ತಿಯ ಜೀವಿತ. Where you're always with Jesus. ನೀವು ಯಾವಾಗಲೂ ಯೇಸು ಸ್ವಾಮಿ ಒಟ್ಟಿಗಿದ್ದೀರಿ. All the time. ಯಾವಾಗಲೂ. Any little problem, ಸ್ವಲ್ಪ ಸಮಯ ಬರುವಾಗ, ಸಮಸ್ಯೆ ಬರುವಾಗ you can tell your friend about it. ನಿಮ್ಮ ಸ್ನೇಹಿತ ನೀವು ಹೇಳ್ಬಹುದು. And that's Jesus. ಯೇಸು ಸ್ವಾಮಿ. Because you're under the yoke. ನೀವು ಯಾಕಂದ್ರೆ ನಗುವನ್ನು ಹೊಂದ್ಕೊಂಡಿದ್ದೀರಾ, you haven't sort of left the yoke and wandered off somewhere on your own. ನೀವು ಅದನ್ನ ಬಿಟ್ಬಿಟ್ಟು ಎಲ್ಲ ತಿರುಗಿ ಬರಬಹುದು. So Jesus says, ಅದಕ್ಕಾಗಿ ಸ್ವಾಮಿ take my yoke upon you. ನಿಮ್ಮ ಮೇಲೆ ನಗುವನ್ನು ಹೊತ್ಕೊಳ್ಳ್ರಿ. And learn from me. ನನ್ನಿಂದ ಕಲಿತುಕೊಳ್ಳ್ರಿ ಅಂತ ಹೇಳ್ತಾನೆ. Humble yourself and say, Lord, I don't know how to walk straight in this world. ಸ್ವಾಮಿ, ನಾನು ಹೇಗೆ ತಗ್ಗಿಸಿಕೊಂಡು ಜೀವಿಸಬೇಕು ಗೊತ್ತಿಲ್ಲ. You came and lived on this earth and you walked straight. ಸ್ವಾಮಿ, ಈ ಭೂಲೋಕದಲ್ಲಿ ಬಂದು ನೀನು ಜೀವಿಸಿ ನೇರವಾಗಿ ನನ್ನನ್ನು ಕಲಿತು. I want to live like that. ಆ ರೀತಿಯಾಗಿ ನಾನು ಜೀವಿಸಬೇಕಂತ ಆಸೆ ಪಡ್ತಾ ಇದ್ದೀನಿ. Work in me. ದೇವರು ನನಗೆ ಕಾರ್ಯ ಮಾಡು. Help me to walk with you every day. ದೇವರು ನಿನ್ನೊಟ್ಟಿಗೆ ನಡೆಯಲಿಕ್ಕೆ ಸಹಾಯ ಮಾಡು.